कर्नाटका दलित संघर्ष समिति अंबेडकरवाद ने 3 जुलाई को बेंगलुरु के फ्रीडम पार्क में दलितों की एक बड़ी रैली आयोजित की। समिति के नेता और अहमदाबाद के पूर्व तालुका पंचायत अध्यक्ष रमेश डाकुड़गी ने बताया कि इस रैली का मकसद जमीन, आवास, बैकलॉग पदों को भरने, रोजगार भर्ती और स्पेशल यूनिट स्कीम के लिए सिंगल विंडो पॉलिसी लागू करने की मांग करना है। गुरुवार को शहर के डिस्ट्रिक्ट प्रेस हाउस में आयोजित एक प्रेस कॉन्फ्रेंस में उन्होंने कहा कि यह रैली शोषित समुदायों के अधिकारों की रक्षा और उनके सर्वांगीण सशक्तिकरण के लिए आयोजित की जा रही है। दलित समुदायों के विकास के लिए लागू की जा रही है SC, SP, TSP योजना का फंड सही लाभार्थियों तक ठीक से पहुंचना चाहिए। उन्होंने मांग की है कि भूमिहीन परिवारों को जमीन दी जाए, बेघरों को घर दिए जाए और सरकारी विभागों में खाली पड़े बैकलॉग पदों को तुरंत भरा जाए। उन्होंने मांग की है कि स्पेशल यूनिट स्कीम के फंड का गलत तरीके से दूसरे कामों में इस्तेमाल रोका जाए और सिंगल विंडो पॉलिसी लागू करके दलितों के आर्थिक और सामाजिक सशक्तिकरण को प्राथमिकता दी जाए। कैमरामैन पुपराज का कवरेज। दलितರಿಗೆ ನಮಗೆ ಬಿಟ್ಟರೆ ಗತಿ ಇಲ್ಲ, ನಮಗೆ ಬಿಟ್ಟರೆ ಬೇರೆ ವೋಟ್ ಹಾಕಲ್ಲ ಅಂತಿದೆ। ಒಂದ್ಸರಿ SM ಕೃಷ್ಣ ಅವರು ಸರ್ಕಾರ ಹೋದಾಗ ಅವಾಗ ದಲಿತರು ತಮ್ಮ ಪಕ್ಷಕ್ಕೆ ತಾವು ವೋಟ್ ಹಾಕೊಂಡಿದ್ರು। ಅವಾಗ 1.3% BSP ವೋಟ್ ತಗೊಂಡಾಗ ಕಾಂಗ್ರೆಸ್ ಸರ್ಕಾರ ಹೊರಟಾಯ್ತು, 40 ಸೀಟ್ ಹೊರಟಾಯ್ತು। ಹಾಗೆ ನಮ್ಮದು ಪ್ರತಿ ಕ್ಷೇತ್ರದಲ್ಲಿ 40-50 ಸಾವಿರ ಮೇಲಿದೆ, ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿನಲ್ಲಂತೂ 70-80 ಸಾವಿರ ಇದೆ। ಹಾಗಾಗಿ ಕಳೆದ ಸಾರಿ ಅದು AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗಿದ್ದಾರೆ। ಆಯಿತು, ಸಂವಿಧಾನ ತಲೆ ಮೇಲೆ ಇಟ್ಟುಕೊಂಡು, ಸಂವಿಧಾನ ಕೈಯಲ್ಲಿ ಇಟ್ಕೊಂಡು ಇಡೀ ದೇಶ ತುಂಬ ರಾಹುಲ್ ಗಾಂಧಿ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಓಡಾಡಿದಕ್ಕೋಸ್ಕರ 100 ಸಂಖ್ಯೆ ಕಾಂಗ್ರೆಸ್ ಮುಟ್ಟಿದೆ। ಇಡೀ ಕರ್ನಾಟಕದಲ್ಲ, ಇಡೀ ಭಾರತ ದೇಶದಂತ ದಲಿತರು ಸಂವಿಧಾನ ಪರ ಇರೋದ್ರಿಂದ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ। ಅದು ಸಂವಿಧಾನನೂ ಉಳಿಬೇಕು, ಸಂವಿಧಾನ ಅಂತ ಹೇಳಿ ನಮ್ದೆಲ್ಲ ಸಂವಿಧಾನಕ್ಕೆ ಹಕ್ಕುಗಳನ್ನೇ ಮೊಟಕುಗೊಳಿಸಿದಾಗ ಅಲ್ಲಿ ಇದು ಸಮಸ್ಯೆ ಉದ್ಭವಿಸುತ್ತೆ। ಪರ್ಯಾಯ ಆಯಾ ಕಾಲಕ್ಕೆ ನಿರ್ಮಾಣ ಆಗುತ್ತೆ। ಜನಾಗ್ರ ಸಮಾವೇಶಕ್ಕೆ ಬೀದರ್ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರಗತಿಪರ ಚಿಂತಕರು, ದಲಿತ ಸಂಘಟನೆಗಳ ಹೋರಾಟಗಾರರು ಮತ್ತು ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು। ಯಾಕಂದ್ರೆ ಸರ್ಕಾರ ಬಂದು 3 ವರ್ಷ ಆಯಿತು, ಈ 3 ವರ್ಷದಾಗ ಏನೇನಾಗಿದೆ ಅಂತ ಹಿಸಾಬ್ ಕೇಳ್ತಕ್ಕಂಥ ಈಗೊಂದು ನಮಗೊಂದು ಪರಿಸ್ಥಿತಿ ಕೂಡ ಬಂದಿದೆ। ನಮ್ಮ ಹಕ್ಕು ಏನು ಕೊಟ್ಟಿದೆ ಅಂತಕ್ಕಂಥ ಕೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ। ನಾವು ಮಾಡಿದಂಥ ಸರ್ಕಾರ ಇವತ್ತು ನಮಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದ್ರೆ ಅದು ಪ್ರಶ್ನೆ ಮಾಡೋದು ನಮ್ಮ ಸಹಜದ। ಅದಕ್ಕೆ ನಾವೆಲ್ಲರೂ ಸೇರಿ ಯಾವುದೋ ಸಂಘ ಸಂಸ್ಥೆ ಇಲ್ಲ, ನಮ್ಮದು ಒಕ್ಕೂರದಿಂದ ನಾವೆಲ್ಲರೂ ಸೇರ್ಕೊಂಡು ಹೋಗಿ ನಾವು ಈ ಸಭೆ ಭಾಗವಹಿಸುವ ಕಾರ್ಯಕ್ರಮ ಯಶಸ್ವಿ ಮಾಡೋಣ। ಅದಕ್ಕೆ ಇನ್ನೊಂದೇನಂದ್ರೆ, ಒಂದು ವೇಳೆ ಸರ್ಕಾರ ಈ ಡಿಮಾಂಡ್ಗಳು ಕರೆಕ್ಟ್ ನೋಡಲಿಲ್ಲ ಅಂದ್ರೆ ಮುಂದುವರೆದಿಂದಾಗ ನಮ್ಮ ರಾಕುಳಿಗೆ ಹೇಳ್ದಂಗೆ ಅಲ್ಟರ್ನೇಟಿವ್ ಚಿಂತನೆ ಮಾಡಲೇಬೇಕಾಗ್ತದೆ। ಈ ಕರ್ನಾಟಕ ರಾಜ್ಯದಾಗ ಪರ್ಯಾಯ ಶಕ್ತಿ ನಾವು ಹುಡುಕಲೇಬೇಕಾಗ್ತದೆ। ನಾವು BJP ಮನುವಾದಿ ಕೋಮುವಾದಿ ಶಕ್ತಿನ ಸೋಲಿಸ್ಬೇಕಂತ ಕಾಂಗ್ರೆಸ್ ಜೊತೆ ಸೇರ್ಕೊಂಡಾಗ, ಕೋಮುವಾದಿಯರ ಜೊತೆ ಸೇರ್ಕೊಂಡಂಗೆ ಇವರು ಕೂಡ ಕಟ್ಟಡಗಳು ಕಟ್ಟಿದ್ದಾರೆ, ಹೊಸ ಕಟ್ಟಡಗಳು ಎಲ್ಲೆಲ್ಲಾಗಿದೆ, ಹೊಸ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿ ಡೆವಲಪ್ಮೆಂಟ್ ಆಗಿದೆ। ಈ ಎಲ್ಲ ಹಿನ್ನೆಲೆಯಲ್ಲಿ ನಮ್ಮ ಅನೇಕ 19 ಏನು ಈ ಬೇಡಿಕೆಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು ಹಮ್ಮಿಕೊಂಡಂತಹ ಈ ಒಂದು ಜನಾಗ್ರಹದ ಸಮಾವೇಶಕ್ಕೆ ರಾಜ್ಯದ ಎಲ್ಲ ಕಡೆಯಿಂದ ದಲಿತ ಸಂಘಟನೆಗಳ ಜೊತೆಗೆ ಸಂವಿಧಾನ ಸಂರಕ್ಷಣಾ ಸಮಿತಿಯ ಎಲ್ಲ ಹೋರಾಟಗಾರರು, ಪದಾಧಿಕಾರಿಗಳು ಅಂದಿನ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಸಿ ನಾವು ನೂರಾರು ಸಂಖ್ಯೆಯಲ್ಲಿ ಅಂದು ಜನಾಗ್ರಹ ಆಂದೋಲನದಲ್ಲಿ ಭಾಗಿಯಾಗಲಿ ಬೀದರ್ಲಿಂದ ಮತ್ತು ಎಲ್ಲ ಕಡೆಯಿಂದ ಸಿದ್ಧತೆ ಮಾಡ್ಕೋತಾ ಇದ್ದೀವಿ। ನಮ್ಮ ಉದ್ದೇಶ ಇಷ್ಟೇ, ತಾವು ಕೇಳ್ದಂಗೆ ಇವತ್ತು ಹೊಸ ಮುಖ್ಯಮಂತ್ರಿ ಆಗಿದ್ದಾರೆ, ಹೊಸ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿದ್ದಾರೆ। ನಮಗೆ ಇವತ್ತು ಜಾತ್ಯತೀತತೆಯಲ್ಲಿ ನಮಗೆ ಒಂದು ನಂಬಿಕೆ ಇದೆ। ಯಾಕೆಂದರೆ ನಮಗೆ ಸಾಮಾಜಿಕ ಜವಾಬ್ದಾರಿ ಮೇಲೆ ನಾವು ದಲಿತ ಚಳವಳಿ, ದಲಿತ ಸಂಘಟನೆಗಳು ಸಾಕಷ್ಟು ವೈಚಾರಿಕವಾದಂಥ ವಿಚಾರಗಳು, ಶೋಷಿತರ ಪರವಾದಂಥ ವಿಚಾರಗಳು, ಕೇವಲ ಒಂದು ಜಾತಿ ಸಲುವಾಗಿ ಎಂದು ಕೆಲಸ ಮಾಡಿರ್ತಕ್ಕಂಥ ದಲಿತ ಸಂಘರ್ಷ ಸಮಿತಿ ಅಲ್ಲ ಅಂತಕ್ಕಂಥದ್ದು ನಾನು ಮನಗಂಡಿರ್ತಕ್ಕಂಥವ್ರು। ಎಲ್ಲ ಶೋಷಿತ ಸಮುದಾಯಗಳಿಗೆ ಒಂದು ಧ್ವನಿಯಾಗಿ ನಿಂತು ಪ್ರಮುಖವಾಗಿ ಮಂಡಲ್ ವರದಿ ಜಾರಿಗಾಗಿ ನಿರಂತರವಾಗಿ ಬೀದರ್ದಿಂದ ಚಾಮರಾಜನಗರದವರೆಗೆ ಹೋರಾಟ ಮಾಡಿರ್ತಕ್ಕಂಥ ಏಕೈಕ ಯಾವುದಾದ್ರೂ ಸಂಘಟನೆ ಇದ್ದರೆ ಅದು ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ। ಸೊ ಎಲ್ಲ ಕಾರಣಗಳಿಂದ ಇವತ್ತು ನಮ್ಮ ಬಂಧುಗಳು ಹೇಳಿದಂಗೆ ಕಾಂಗ್ರೆಸ್ ಸರ್ಕಾರ ಬರುವಲ್ಲಿ ದಲಿತ ಸಂಘರ್ಷ ಸಮಿತಿಯ ಕೊಡುಗೆ ಭಾಳ ಇದೆ, ಅದರ ಬಗ್ಗೆ ಎರಡು ಮಾತಿಲ್ಲ। ಅದರ ಜೊತೆಗೆ ನಮ್ಮ ಬೇಡಿಕೆನೂ ಇದೆ। देश विदेश और स्थानीय समाचारों के लिए चैनल को लाइक, शेयर, सब्सक्राइब जरूर करें। धन्यवाद।